ಸ್ನೇಹಿತರೆ, ಒಂದು ಹೃದಯ ವಿದ್ರಾವಕ ಘಟನೆ 1.5-2 ವರ್ಷದ ಹಿಂದೆ ನಡೀತು. ಒಬ್ಬ ಮಧ್ಯಮ ವರ್ಗದ ಒಂದು ಆಫೀಸಲ್ಲಿ ಸಣ್ಣ ಕೂಲಿ ಅಂತ ಕೇಳ್ಕೊಳ್ಳಿ, ಆಫೀಸಲ್ಲಿ ಮಾಡೋದು ಕೂಲಿನೇ, ತೋಟಕ್ಕೆ ಹೋಗಲ್ಲಿ ಮಾಡೋದು ಕೂಲಿನೇ, ಮತ್ತೊಂದು ಜಾಗದಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತಿರಲ್ಲ ಅದನ್ನು ಕೂಲಿನೇ. ನಿಮಗೆ ತಿಂಗಳು ಲೆಕ್ಕ ಸಿಗುತ್ತೆ, ಕೂಲಿ ಮಾಡೋರಿಗೆ ದಿನದ ಲೆಕ್ಕ ಸಿಗುತ್ತೆ. ಯಾವುದು ಕಮ್ಮಿ ಅಲ್ಲ. ನಾವು ಮಾಡೋ ಕೆಲಸಗಳು ನಮ್ಮ ಹೆಮ್ಮೆ ಆಗಿರುತ್ತೆ ಸ್ನೇಹಿತರೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ತಹಶೀಲ್ದಾರ್ ಹೆಣ್ಮಗಳು ತಾಲೂಕ್ ಜಡ್ಜನ್ನು ಮಾಡಿರ್ತಾನೆ. ಅಲೋಕ್ ಮೌರ್ಯ ಅನ್ನೋರು UP ಅವರು ಜಡ್ಜ್ ಮಾಡಿರ್ತಾರೆ. ತನ್ನ ಹೆಂಡತಿಗೆ ಅರೇಂಜ್ ಮ್ಯಾರೇಜು ಅದನ್ನು ಓದಬೇಕು ಅಂದಾಗ ಮತ್ತೊಂದು ಅಲ್ಲೇ ಯಾವುದೋ ಪಕ್ಕದ ನಗರಕ್ಕೆ ಕಳಿಸಿ ತನ್ನ ದುಡ್ಡೆಲ್ಲ ಸರ್ವಸ್ವನೇ ತ್ಯಾಗ ಮಾಡಿ ಹೆಂಡತಿನ ತಾಲೂಕು ಮಟ್ಟದ ಜಡ್ಜ್ ಮಾಡಿರ್ತಾರೆ. ಆದರೆ ಕಥೆ ನೋಡಿ, ತಾಲೂಕು ಮಟ್ಟದ ಜಡ್ಜ್ ಆದಮೇಲೆ ಅವರು ಇನ್ನೊಂದು ನಗರಕ್ಕೆ ಶಿಫ್ಟ್ ಆಗ್ತಾರೆ. ಇವರು ತನ್ನ ಊರಲ್ಲೇ ಉಳಿತಾರೆ. ಅಲೋಕ್ ಮೌರ್ಯ ಅನ್ನೋರು ನಿಮಗೆ ತಿಳಿದಿರುತ್ತೆ ಸ್ಟೋರಿ. ಆ ಜಡ್ಜ್ ಆದಮೇಲೆ ಇವು ಅಮ್ಮಂದು ಬೇರೆ ರೀತಿ ಶುರುವಾಗುತ್ತೆ. ಏನು ಅಂದರೆ, ಗಂಡನ ಜೊತೆಲಿ ಚೆನ್ನಾಗಿರೋದು, ಮಾತಾಡ್ತಾ ಇರ್ತಾರೆ, ಎಲ್ಲ ಕೆಲಸ ಸಿಗಿದ್ಮೇಲೆ ಎಲ್ಲ ಹೆಮ್ಮೆ ಇರುತ್ತೆ. ಆದರೆ ಬರ್ತಾ ಬರ್ತಾ ಗಂಡನ್ನ ದೂರ ತಳ್ತಾ ಹೋಗ್ತಾರೆ. ದೂರ ತಳ್ಳಿ ತನ್ನೊಬ್ಬಕ್ಕಿಂತ ಒಬ್ಬ ಆಫೀಸರ್ನ ಜೊತೆ ಸಂಘ ಬೀಳ್ತಾನೆ. ಆ ಆಫೀಸರ್ಗೂ ಏನು ಹುಡುಗ ಅಲ್ಲ ಸ್ನೇಹಿತರೆ, ಮದುವೆಯಾಗಿ 2 ಮಕ್ಕಳು ತಂದೆ. ಅವನಿನ್ನಂಥ ಕಚಡ ನನ್ನ ಮಗ ಇರ್ಬೋದು. ಅವ್ರ ಜೊತೆ ಒಂದಿನ ಹೀಗೆ ನಡೀತಾ ಇರುತ್ತೆ. ಊರಿಗೆ ಬಂದರೂ ಇರೋದಿಲ್ಲ, ಕೆಲಸ ಇದೆ ಹೋಗಬೇಕು, ಮೀಟಿಂಗ್ ಇದೆ ಅಂತ ಹೋಗ್ತಾ ಇರ್ತಾರೆ ಮೇಡಮರು. ಆದರೆ ಒಂದು ದಿನ ಕಳಿಸ್ಬಿಟ್ಟು ಅಲೋಕ್ ಮೌರ್ಯ ಅನ್ನೋರು ಹಿಂದೆ ಹೋಗ್ತಾರೆ. ಹಿಂದೆ ಹೋಗಿ ಅದೇ ದಿನ ಫಾಲೋ ಮಾಡ್ಕೊಂಡು ಇವ್ರನ್ನ ಅಲ್ಲನ್ನ ಕಾಂಟ್ಯಾಕ್ಟ್ ಮಾಡಿ, ಆದರೆ ಆ ಮೇಡಮ್ಮು ಆ ಆಫೀಸರ್ ಜೊತೆಯ ರೂಮಲ್ಲಿ ಸಿಕ್ಕಾಕಿ ಬೀಳ್ತಾಳೆ. ಆದರೂ ನೋಡಿ, ಇವ ಅಮ್ಮಗೆ ವಾರ್ನಿಂಗ್ ಕೊಟ್ಟರು ತಪ್ಪಲ್ಲ, ಆದರೆ ಡಿವೋರ್ಸ್ ಬೇಕು ಅಂತ ಅರ್ಜಿ ಹಾಕ್ತಾಳೆ. ಕೂಲಿ ಮಾಡೋನು ಅಂತ ಬಿಟ್ಲು. ನನ್ನ ಗಂಡ ಚೆನ್ನಾಗಿಲ್ಲ ಅಂತ ಬಿಟ್ಟಿದ್ದಾಳೆ ನೋಡಿ. ಪಾಪ ಗಂಡ ಕೂಲಿನೋ ನಾಲಿನೋ ಮತ್ತೊಂದು ಮಗದೊಂದು ಮಾಡಿ ಅವಳನ್ನ ಓದಿಸಿ ತಾಲೂಕು ಮಟ್ಟದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರು ಬದುಕೋಕ್ಕೆ. ಆದರೆ ಈ ಹೆಣ್ಣು ಎಂಥಳು ಇರ್ಬೋದು ನೋಡಿ. ಎಲ್ಲ ದೊಡ್ಡ ವಿವಾದನೇ ದೊಡ್ಡ ಇದಾಯಿತು. ಅವರು ಹೋರಾಟ ಮಾಡಿ ಡಿವೋರ್ಸ್ ಕೊಟ್ಟು ನಾನು ಓದಿಸಿರೋ ದುಡ್ಡು ಕೊಡಬೇಕು ಅಂತ. ತಪ್ಪಲ್ಲ, ಇಂಥವ್ರಿಗೆ ಹಾಗೆ ಮಾಡಬೇಕು. ಆದರೆ ಕೊನೆಗೆ ಡಿವೋರ್ಸ್ ಆಗುತ್ತೆ. ಛಲ ಬಿಡದ ಅಲೋಕ್ ಮೌರ್ಯ ಕತೆ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ಇರೋದು. ಅವನು ಮಧ್ಯಮ ವರ್ಗದಲ್ಲಿ ಸ್ವಲ್ಪ ಓದಿದಿರ್ತಾರಲ್ಲ, ಇವತ್ತು 2.5 ವರ್ಷ ಕಷ್ಟಪಟ್ಟು ಅಲೋಕ್ ಮೌರ್ಯ ಅವರು ಇವತ್ತು IPS ಅಧಿಕಾರಿಯಾಗಿದ್ದಾರೆ ಕಣ್ರಿ. ಇದು ಹೆಮ್ಮೆ, ಇದು ಹೆಮ್ಮೆ ಅಂತ ನಾವು ಹೇಳಬೇಕಾಗುತ್ತೆ. ಇದು ಇನ್ಸ್ಪಿರೇಷನ್. ಇಂಥವನ್ನ ನೀವು ಆದರ್ಶವಾಗಿ ತಗೋಬೇಕು. ಎಲ್ಲ ಹೋಗಿ ಎಲ್ಲ ಬೀಳೋರ್ನ ಅಲ್ಲ, ಕೂಲಿ ಮಾಡಿದನು ವ್ಯಕ್ತಿ ತನ್ನ ಛಲ ಬಿಡ್ದಂಗೆ ಇವತ್ತು IPS ಅಧಿಕಾರಿ ಆಗಿ ಅವನ ಹೆಂಡತಿ ಅವಳಿಗಿಂತ ಒಂದು ಹುದ್ದೆ ಮೇಲೆ ಹೋಗಿ ನಿಂತಿದ್ದಾರೆ ಅಂದರೆ ಅಲೋಕ್ ಮೌರ್ಯ ಅವರಿಗೆ ಸಲ್ಯೂಟ್ ಸರ್. ನಿಮಗೆ ನಿಮ್ಮ ಮುಂದಿನ ಜೀವನ, ನಿಮ್ಮ ಕಾರ್ಯದಕ್ಷತೆ ಒಳ್ಳೆಯದಾಗಲಿ. ಸದಾ ಭಾರತ ದೇಶ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ತಿಳಿದಂತೆ 1-2 ಮಾತು ಹೇಳಿದ್ದೀನಿ. ಯಾವ ವ್ಯಕ್ತಿಗೆ ತಗಳಿಕೆಗಲ್ಲ, ಯಾವ ವ್ಯಕ್ತಿಗೆ ಅಲ್ಲ, ಸಮಾಜಕ್ಕೆ ತಿಳಿದಿರಲಿ, ನಮ್ಮ ಮಕ್ಕಳಿಗೆ ತಿಳಿದಿರಲಿ. ಹುಷಾರಾಗಿರಿ. ಎಂಥವ್ರನ್ನ ಆದರ್ಶ ತಗೋಬೇಕು ಅನ್ನೋದೇ ಇವಾಗ ಮನೆಗೆದ್ದ ಅಲೋಕ್ ಮೌರ್ಯ ಅವರಿಗೆ ಒಂದು ಹೃತ್ಪೂರ್ವಕವಾದ ಧನ್ಯಗಳು. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ. ರಾಯರಿದ್ದಾರೆ, ಹೆದರಬಾರ್ದು. ನಮ್ಮ ಜೀವನದಲ್ಲಿ ಕೆಳಗೆ ಬಿದ್ದೀವಿ ಅಂದರೆ ನಂಬಿಕೆ ಒಂದೇ, ನಮ್ಮ ರಾಯರು ಯಾವತ್ತಾರು ಬಂದು ಕಾಪಾಡ್ತಾರೆ ಅನ್ನೋದು ಒಂದೇ ನಮಗೆ ಧೈರ್ಯ, ಶಾಂತಿ. ಯಾರು ಏನೇ ಅನ್ನಲಿ, ನೀವು ದಡ್ಡ ಅನ್ನಲಿ ಮತ್ತೊಂದು ಅನ್ನಲಿ, ರಾಯರ ಕಡೆ ಇರಲಿ. ಅಲೋಕ್ ಮೌರ್ಯ ಅವರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ನಾನು ಮುಗುತ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಜಗನ್ನಾಥ್.